Taste the Daily. ವೀರಶೈವ ಲಿಂಗಾಯತ ಸಮುದಾಯ ನಾಯಕರು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಇವತ್ತು ವೀರಶೈವ ಲಿಂಗಾಯತ ಭವನದಲ್ಲಿ ಸುದ್ದಿಗೋಷ್ಠಿ ನಡೀತಾ ಇದೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಚಿವ ಈಶ್ವರ್ ಖಂಡ್ರೆ, ವೀರಶೈವ ಲಿಂಗಾಯತ ಸಮುದಾಯದ ರಾಜ್ಯ ಅಧ್ಯಕ್ಷ ಶಂಕರ್ ಬಿದ್ರಿಯವರು ಕೂಡ ಭಾಗಿಯಾಗಿದ್ದಾರೆ. ರಾಷ್ಟ್ರೀಯ ಉಪಾಧ್ಯಕ್ಷೆ ವೀಣಾ ಕಾಶಪ್ಪನವರವರು ಕೂಡ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯ ನಾಯಕರು ಇವತ್ತು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ವೀರಶೈವ ಲಿಂಗಾಯತ ಭವನದಲ್ಲಿ ನಡೀತಾ ಇರುವಂತಹ ಸುದ್ದಿಗೋಷ್ಠಿಯಲ್ಲಿ ಸಮುದಾಯದ ರಾಜ್ಯ ಅಧ್ಯಕ್ಷ ಶಂಕರ್ ಬಿದ್ರಿ, ಈಶ್ವರ್ ಖಂಡ್ರೆ, ರಾಷ್ಟ್ರೀಯ ಉಪಾಧ್ಯಕ್ಷೆ ವೀಣಾ ಕಾಶಪ್ಪನವರವರು ಕೂಡ ಭಾಗಿಯಾಗಿದ್ದಾರೆ. ಪ್ರತಿ 10 ವರ್ಷಗಳೊಮ್ಮೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ನಡೆಸತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ. ಈ ಸಮೀಕ್ಷೆಯ ಉದ್ದೇಶ ಕಳೆದ 10 ವರ್ಷಗಳ ಅವಧಿಯಲ್ಲಿ ಯಾವ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿರ್ತಕ್ಕಂಥ ಜನಾಂಗಗಳು ಮುಂದುವರೆದಿದ್ದಾವೋ ಅವುಗಳನ್ನು ಹಿಂದುಳಿದ ವರ್ಗಗಳ ಪಟ್ಟಿಯಿಂದ ತೆಗೆದುಹಾಕಿ ಈ ಅವಧಿಯಲ್ಲಿ ಯಾವುದಾದರೂ ಜನಾಂಗಗಳು ಹಿಂದುಳಿದ ಪಟ್ಟಿಯಲ್ಲಿ ಅರ್ಹವಾಗುವತಕ್ಕಂಥ ಲಕ್ಷಣಗಳು ಕಂಡು ಬಂದರೆ ಅಂಥ ಜನಾಂಗವನ್ನು ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಸೇರಿಸಬೇಕಾದದ್ದು ಸರ್ಕಾರದ ಕರ್ತವ್ಯ ಆಗಿದೆ. ಆ ಒಂದು ಉದ್ದೇಶದಿಂದ ಈಗ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಒಂದು ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಸನಾತನತ್ವ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಎಲ್ಲ 100 ಜಾತಿಗಳು ನಮ್ಮಲ್ಲಿದ್ದಾವೆ. ಎಲ್ಲ 100 ವೃತ್ತಿಗಳನ್ನು ಮಾಡ್ತಕ್ಕಂಥವರು ನಮ್ಮಲ್ಲಿದ್ದಾರೆ. ನಮ್ಮಲ್ಲಿ ಕಡು ಬಡವರು ಇದ್ದಾರೆ, ಮಧ್ಯಮ ಬಡವರು ಇದ್ದಾರೆ, ಹಿಂದುಳಿದವರು ಇದ್ದಾರೆ, ಅತಿ ಹಿಂದುಳಿದವರು ಇದ್ದಾರೆ ಮತ್ತು ಹಿಂದುಳಿದವರು ಇದ್ದಾರೆ. ಆದ್ದರಿಂದ ದಯವಿಟ್ಟು ನಮ್ಮ ಸಮಾಜದ ಹಿಂದುಳಿದ ವರ್ಗಗಳಿಗೆ ಅವರು ನೀವೇ ನಿಗದಿಪಡಿಸ್ತಕ್ಕಂಥ ಮಾನದಂಡಗಳ ಪ್ರಕಾರ ಅವರಿಗೆ ಎಷ್ಟು ಮಾರ್ಕ್ಸ್ ಬರುತ್ತೋ ಅದರ ಪ್ರಕಾರ ಆಯಾ ಪ್ರವರ್ಗದಲ್ಲಿ ಅವರನ್ನು ಸೇರಿಸಬೇಕು ಅಂತ ನಾವು ಆಗ್ರಹಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಲ್.ಎನ್. ಸ್ವಾಮಿ, ವೀರಶೈವ ಲಿಂಗಾಯತ ಭವನದಲ್ಲಿ ಇವತ್ತು ಸುದ್ದಿಗೋಷ್ಠಿ ನಡೀತು. ಸಮಾಜದ ಮುಖಂಡರು, ನಾಯಕರು ಭಾಗಿಯಾಗಿ ಮಾತನಾಡಿದ್ದಾರೆ. ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವೀರಶೈವ ಲಿಂಗಾಯತ ಸಮುದಾಯದ ನಾಯಕರು ಪ್ರಮುಖ ಒಂದು ತೀರ್ಮಾನಕ್ಕೆ ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿ ಮೂಲಕ ತಮ್ಮ ಸಮುದಾಯದ ಜನತೆಗೂ ಕೂಡ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ಈ ಹಿಂದೆ ಜಾತಿ ಜನಗಣತಿ ನಡೆದಂತ ಸಂದರ್ಭದಲ್ಲಿ ತಮ್ಮನ್ನ ಕಡೆಗಣಿಸಲಾಗಿದೆ ಎಂಬ ಆರೋಪಗಳು ಕೇಳಿ ಬಂದಿತ್ತು. ಜೊತೆಗೆ ಜಾತಿ ಸಮುದಾಯವಾದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅನ್ಯಾಯ ಆಗ್ಬಾರ್ದು, ಕಳೆದ ಬಾರಿ ಆದಂತೆ ಈ ಬಾರಿ ಅನ್ಯಾಯ ಆಗ್ಬಾರ್ದು ಎಂಬ ನಿಲುವನ್ನ ತೆಗೆದುಕೊಂಡಿರುವಂತಹ ಒಂದು ವೀರಶೈವ ಲಿಂಗಾಯತ ಸಮುದಾಯ ಇವತ್ತು ಸುದ್ದಿಗೋಷ್ಠಿಯ ಮೂಲಕ ತನ್ನ ಸಮುದಾಯಕ್ಕೆ ಕರೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಜಾತಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ವೀರಶೈವ ಲಿಂಗಾಯತ ಎಂಬುದನ್ನೇ ನಮೂದಿಸಬೇಕು ಸಂಬಂಧಪಟ್ಟಂತೆ. ಹಾಗಾಗಿ ಅಲ್ಲಿ ಇರುವಂತಹ ಒಂದು ಉಪಜಾತಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಬರೆಸಬೇಕಾದ್ರೂ ಕೂಡ ಲಿಂಗಾಯತ ಸಮುದಾಯ, ವೀರಶೈವ ಲಿಂಗಾಯತ ಸಮುದಾಯ ಎಂಬುದನ್ನ ಪಟ್ಟಿಯಲ್ಲೇ ಬರೆಸಬೇಕು ಎಂಬ ಮನವಿಯನ್ನ ಇವತ್ತು ಸಚಿವ ಈಶ್ವರ್ ಖಂಡ್ರೆ ಸೇರಿದಂತೆ ಅನೇಕ ನಾಯಕರು ಮಾಡಿರುವಂತದ್ದು. ಹಾಗಾಗಿ ಅಂದ್ರೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ವಿಚಾರವನ್ನ ಇಟ್ಕೊಂಡು ನಡೆಸ್ತಿರುವಂತಹ ಈ ಜಾತಿ ಜನಗಣತಿಯಲ್ಲಿ ಸಮುದಾಯಕ್ಕೆ ಅನ್ಯಾಯ ಆಗ್ಬಾರ್ದು, ಪ್ರತಿಯೊಬ್ಬ ಕಟ್ಟಕಡೆಯ ಒಂದು ಜನರಿಗೂ ಇದರಲ್ಲಿ ನ್ಯಾಯ ಸಿಗ್ಬೇಕು. ಹಾಗಾಗಿ ಎಲ್ಲರೂ ಚಾಚು ತಪ್ಪದೆ ಈ ಜಾತಿ ಜನಗಣತಿಯಲ್ಲಿ ಭಾಗವಹಿಸಬೇಕು ಎಂಬ ಕರೆಯನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಇದರ ಅಜೆಂಡಾ ಅಂದ್ರೆ ಈಗ ಇರುವಂತಹ ಒಂದು ಜಾತಿ ಸಮುದಾಯ ಲೆಕ್ಕಾಚಾರಗಳು ಸಂಖ್ಯೆಗೆ ಅನುಗುಣವಾಗಿ ಇರಬೇಕು ಎಂಬ ಒಂದು ನಿಲುವಾದ್ರೆ, ಮತ್ತೊಂದು ಕಡೆ ಈಗ ಪರೋಕ್ಷವಾಗಿ ಅಂದ್ರೆ
ಈಗ ಜಾತಿ ಜನಗಣತಿ ಸಂಬಂಧಪಟ್ಟಂತೆ ಇದರಲ್ಲಿ ಪರೋಕ್ಷವಾಗಿ ಮತ್ತೊಂದು ಕರೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಪ್ರತ್ಯೇಕ ಧರ್ಮದ ಕೂಗು ಇವತ್ತಿನ ವೀರಶೈವ ಲಿಂಗಾಯತ ಸಮುದಾಯದ ಒಂದು ಸುದ್ದಿಗೋಷ್ಠಿಯಲ್ಲಿ ಕೇಳಿ ಬಂದಿರುವಂತದ್ದು. ಪ್ರಮುಖವಾಗಿ ಜಾತಿ ಜನಗಣತಿ ಮಾಡುವಂತಹ ಒಂದು ವೇಳೆಯಲ್ಲಿ ಧರ್ಮಕ್ಕೆ ಸಂಬಂಧಪಟ್ಟಂತೆ ಆ ಬೇರೆ ಬೇರೆ ಧರ್ಮಗಳಿಗೆ 6 ಕಾಲಂಗಳ ಕೋಡ್ಗಳನ್ನ ಕೊಡಲಾಗಿರುತ್ತೆ. ಅಂದ್ರೆ ಹಿಂದೂ, ಕ್ರಿಶ್ಚಿಯನ್, ಜೈನ, ಮುಸ್ಲಿಂ ಸೇರಿದ ಈ ರೀತಿ ಒಂದು ಕೋಡ್ಗಳನ್ನ ಆಯಾ ಧರ್ಮಗಳಿಗೆ ಕೊಟ್ಟಿರಲಾಗುತ್ತೆ. ಆದ್ರೆ ವೀರಶೈವ ಲಿಂಗಾಯತ ಧರ್ಮಕ್ಕೆ ಇನ್ನೂ ಕೂಡ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಅಂದ್ರೆ ಮಾನ್ಯತೆ, ಪ್ರತ್ಯೇಕ ಒಂದು ಧರ್ಮಕ್ಕೆ ಮಾನ್ಯತೆ ಸಿಕ್ಕಿಲ್ಲ. ಹಾಗಾಗಿ ಕಾಲಂನಲ್ಲಿ ಇತರೆ ಎಂಬ ಕಾಲಂನಲ್ಲಿ ನಮೂದಿಸಿ, ಅಂದ್ರೆ ಧರ್ಮಕ್ಕೆ ಸಂಬಂಧಪಟ್ಟಂತೆ ಇತರೆ ಎಂಬ ಕಾಲಂ ಇರುತ್ತೆ, ಅಲ್ಲಿ ಈ ವೀರಶೈವ ಲಿಂಗಾಯತ ಸಮುದಾಯವನ್ನ ನಮೂದಿಸಬೇಕು ಎಂಬ ಕರೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ವೀರಶೈವ ಲಿಂಗಾಯತ ಸನಾತನ ಹಿಂದೂ ಧರ್ಮದ ಭಾಗವಲ್ಲ. ಹಾಗಾಗಿ ನಮ್ಮದೇ ಆದಂತ ಒಂದು ಪರಂಪರೆ ಇದೆ, ನಮ್ಮದೇ ಆದಂತ ಒಂದು ಸಂಸ್ಕೃತಿ ಇದೆ, ನಮ್ಮದೇ ಆದಂತ ಒಂದು ಧರ್ಮ ಬೇಕಾಗಿದೆ ನಮ್ಗೆ. ಹಾಗಾಗಿ ಇತರೆ ಒಂದು ಕಾಲಂನಲ್ಲಿ ನಮ್ಮ ಸಮುದಾಯವನ್ನು ನಮೂದಿಸಬೇಕು ಅನ್ನೋದು ಒಂದು ಕರೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಒಂದು ಜಾತಿ ಸಮುದಾಯವಾರಕ್ಕೆ ಸಂಬಂಧಪಟ್ಟಂತೆ ಸಂಖ್ಯೆಗೆ ಅನುಗುಣವಾಗಿ ಜಾತಿ ಗಣತಿಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಅನ್ನೋ